ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇದು ನಂದು ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿದೆ. ಎಲ್ಲರಿಗೂ ಶುಭೋದಯ. ನಾನು ಇವತ್ತು ಪ್ರೆಸೆಂಟ್ ಎಷ್ಟು ವೇಟ್ ಇದ್ದೀನಿ ಅಂತ ಚೆಕ್ ಮಾಡ್ತಾ ಇದ್ದೀನಿ. 66.30 ಇದ್ದೀನಿ. ನಾನು ಸ್ವಲ್ಪ ನೆನೆ ಕೇಕ್ ಅದು ಇದು ತಿಂದು ಸ್ವಲ್ಪ ಮತ್ತೆ ವೇಟ್ಗೆ ಏನಾದೆ ಸರಿ ಅಂತ ಅದನ್ನು ಪಕ್ಕದಲ್ಲಿಟ್ಟೆ. ನನ್ನ ಮಗಳು ರಾತ್ರಿ ಎಲ್ಲ ಕೆಮ್ತಾನೆ ಇದ್ಲು. ಸಿರಪ್ ಹಾಕಿದೆ, ಅಂದು ಕೂಡ ಮೇಲೂ ಆಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಇದು ನಾನು ಆವಾಗವಾಗ ಈ ಥರ ಮಾಡಿ ಕೊಡ್ತೇನೆ ಮಕ್ಕಳಿಗೆ. ನಿಮ್ಮ ಮನೇಲಿ ಯಾರಿಗಾದರೂ ಮಕ್ಕಳಿಗೆ ಕೆಮ್ಮಿತ್ತು ಅಂತಂದರೆ ನೀವು ಇದನ್ನು ಟ್ರೈ ಮಾಡಿ, ಚೆನ್ನಾಗಿ ವರ್ಕ್ ಆಗುತ್ತೆ. ಸರಿ ಅಂತ ಅಂದ್ಬಿಟ್ಟು ನಾನು 2 ಸ್ಪೂನಷ್ಟು ತುಪ್ಪ ಎತ್ಕೊಂಡೆ. ಲವಂಗ ಒಂದು 4ರಿಂದ 5 ಹಾಕಿದ್ದೀನಿ. ಯಾಕಂದರೆ ದೊಡ್ಡವ್ರಿಗೂ ಅಷ್ಟೇ ಚಿಕ್ಕವರಿಗೂ ಅಷ್ಟೇ ಲವಂಗ ಅನ್ನೋದು ತುಂಬ ಒಳ್ಳೆಯದು. ಕೆಮ್ಮು ಅನ್ನೋದು ಸ್ವಲ್ಪ ಬೇಗ ನಿಲ್ಲುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಸರಿ ಅಂತ ತಣ್ಣಗಾದ್ಮೇಲೆ ನನ್ನ ಮಗಳಿಗೆ ಸಿರಪ್ ಬಾಟಲ್ಲಿ ಸಿರಪ್ ಕುಡಿಸಿವಲ್ಲ ಅದರಲ್ಲಿ ಹಾಕಿಬಿಟ್ಟು ನಾನು ಅವಳಿಗೆ ಕೂರಿಸ್ದೆ. ಸರಿ ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ನನ್ನ ಮಗಳು ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾಳೆ. ಹಾಲು ಕಾಯಿಸ್ಬಿಟ್ಟು ಹಾಗೆ ಟೀ ಇಟ್ಟು ಪಕ್ಕದಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಏನಪ್ಪ ಮಾಡೋದು ದಿನ ನಾಷ್ಟ ಅನ್ನೋದು ತುಂಬ ದೊಡ್ಡ ತಲೆನೋವು ಎಲ್ಲರಿಗೂ. ಸರಿ ಅಂತ ನನ್ನ ಮಗಳನ್ನೇ ಕೇಳಿದೆ, ನಿನಗೇನು ಬೇಕಮ್ಮ ಅಂತ ಅಂದ್ಬಿಟ್ಟು. ಅವಳು ಪುಳಿಯೋಗರೆ ಬೇಕು ಅಂತ ಅಂದ್ಲು. ಸರಿ ಹೇಗಿದ್ರು ಬೇಗ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಹಾಲು ಇಟ್ಬಿಟ್ಟು ಸಿಮ್ಮಲ್ಲಿಟ್ಟು ಅಂಗಡಿಗೆ ಹೋಗಿ ಪುಳಿಯೋಗರೆ ಪ್ಯಾಕೆಟ್ ತಗೊಬಂದೆ. ಹಾಗೆ ಹಾಲು ಕಾಯಿಸಿ ನಾನು ಮಗುಗೆ ಕೊಟ್ಟೆ. ಹಾಗೆ ನಮ್ಮ ಅಜ್ಜಿಗೆ ಟೀ ಇಡ್ತಾಯಿದ್ದೀನಿ. ಅವರು ಎದ್ದಿದ್ರು ಅಂತ ಅಂದ್ಬಿಟ್ಟು ಅವ್ರಿಗೂ ಟೀ ಮಾಡಿ ಕೊಟ್ಟುಬಿಟ್ಟು ನಾನೀಗ ಮತ್ತೆ ಪುಳಿಯೋಗರೆ ಕಲಸೋಣ ಅಂತ ಪುಳಿಯೋಗರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಹಾಕಿ ಕಲಿಸ್ಬಿಟ್ಟು ಅವಳಿಗೆ ತಿನ್ನಿಸ್ಬಿಟ್ಟು ರೆಡಿ ಮಾಡಿ ಕರ್ಕೊಂಡೋಗ್ಬಿಟ್ಟು ಬಂದರೆ ಅರ್ಧ ಕೆಲಸ ಆದಂಗೆ ನಂದು. ಸರಿ ಅಂತ ಇವತ್ತು ಮಿನಿ ವ್ಲಾಗೆಲ್ಲ ಮಾಡಿಬಿಡೋಣ ಅಂತ. ಹೇಗಿದ್ರು ಲಾಂಗ್ ವಿಡಿಯೋ ಮಾಡಿದ್ರೆ ಅದು ಅಪ್ಲೋಡ್ ಆಗೋಲ್ಲ, ಏನೂ ಇಲ್ಲ. ಸುಮ್ಮನೆ ನೆಟ್ ವೇಸ್ಟು, ಟೈಮ್ ವೇಸ್ಟು ಎಲ್ಲನೂ. ಡೇ ಬೈ ಡೇ ಕರೆಕ್ಟಾಗಿ ಅಪ್ಲೋಡ್ ಆದ್ರೇ ಚೆನ್ನಾಗಿರೋದು. ಬಟ್ ಅದು ಆಗ್ತಾಯಿಲ್ಲ. ಪ್ರಾಬ್ಲಮ್ ನನ್ನ ಫೋನಲ್ಲ ಇಲ್ಲ ನೆಟ್ಟಲ್ಲ ಯಾವುದ್ರಲ್ಲಿ ಅಂತ ನನಗೆ ಗೊತ್ತಾಗಲಿಲ್ಲ. ಸರಿ ಇವಾಗ ಹೇಗಿದ್ರು ಶಾರ್ಟ್ ಅಪ್ಲೋಡ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಮಿನಿ ವ್ಲಾಗ್ನೇ ಮಾಡ್ತಾಯಿದ್ದೀನಿ. ಸರಿ ಅಂತ ನೋಡಿಬಿಟ್ಟು ನೀಟಾಗಿ ಪುಳಿಯೋಗರೆನ ಕಲಿಸ್ಕೊಟ್ಟು ಅವಳಿಗೆ ತಿನ್ಸೋಣ ಅಂತ ಹೋಗ್ತಾಯಿದ್ದೆ. ನನ್ನ ಮಗಳು ಬೇರೆ ಸೈಡಲ್ಲಿ ಕಿರ್ಚಾಡ್ತಾವಳೆ. ಅವಳಿಗೊಂದೊಂದ್ಸಲ ಚೆನ್ನಾಗಿರ್ತಾಳೆ, ಈ ಥರ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಕೈ ಬಿಡಲ್ಲ, ಭಾರಿ ಅಳ್ತಾಳೆ ಅವಳು. ಈ ನೆಗಡಿ, ಕೆಮ್ಮು, ಶೀತ ಏನಾದರೂ ಜ್ವರ ಬಂದುಬಿಡ್ತು ಅಂದರೆ ನನಗೆ ಹಿಡಿಯೋಕ್ಕಾಗಲ್ಲ ಮಕ್ಕಳನ್ನ. ಹಿಂದಿಂದೇ ಇರ್ತಾರೆ. ಎಲ್ಲನ ಆಚೆ ಕಳ್ಸೋಣ, ಸ್ಕೂಲಿಗೆ ಕಳ್ಸೋಣ ಅಂದರೂ ಭಯ ನನಗೆ. ಸರಿ ಅಂತ ಅಂದ್ಬಿಟ್ಟು ನಾನು ಹಿಂದೆ ಅಳ್ತಾ ಇದ್ದಾಳೆ, ಎತ್ಕೋ ಅಂತ ಅಂದ್ಬಿಟ್ಟು ಆಟ ಮಾಡ್ತಾವಳೆ. ಅವಳಿಗೆ ಸ್ಕೂಲಿಗೆ ಟೈಮ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅಜ್ಜಿಗೆ ಕೈಲಿ ಕೊಟ್ಟು ಬಂದಿದ್ದೀನಿ, ಸ್ವಲ್ಪ ಹೊತ್ತು ಸುಧಾರಿಸು ಅಂತ ಅಂದ್ಬಿಟ್ಟು. ಅವಳು ಚೆನ್ನಾಗಿದ್ರೆ ಚೆನ್ನಾಗಿರ್ತಾಳೆ. ಏನಾದ್ರೂ ಈ ಥರ ಆಯಿತು ಅಂದರೆ ಕೈಯೇ ಬಿಡೋಲ್ಲ. ಸರಿ ಫಸ್ಟು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬಾಕ್ಸಿಗೆ ಹಾಕಿದೆ. ಆಗಲೇ ಮತ್ತೆ ನೆನ್ನೆ ಆರೆಂಜ್ ಒಂದು ಸ್ವಲ್ಪ ಇತ್ತು, ಅದನ್ನು ಬಿಡಿಸ್ಬಿಟ್ಟು ಇನ್ನೊಂದು ಬಾಕ್ಸಲ್ಲಿ ಹಾಕಿದ್ದೀನಿ. ಸದ್ಯಕ್ಕೆ ಇಷ್ಟು ಮಾರ್ತಾ ತಿನ್ಕೊಂಬಂದರೆ ಸಾಕು ಅಂತ ಒಂದೇ ಬಾಕ್ಸಲ್ಲಿ ಹಾಕಿದ್ದೀನಿ. 2 ಬಾಕ್ಸಲ್ಲಿ ಅನ್ನನೇ ಕಟ್ಟಿಲ್ಲ. ಆರೆಂಜ್ ಇತ್ತಲ್ಲ ಅಂತ ಒಂದು ಆರೆಂಜನ್ನು ಬಿಡಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿದ್ದೀನಿ. ಏನಂದರೆ ಸ್ಕೂಲಿಗೆ ಹೋದರೆ ಒಂದು ಸ್ವಲ್ಪ ಭಯ ಆದರೂ ಬೀಳ್ತಾಳೆ, ಅವ್ರ ಟೀಚರ್ ಬೈತಾರೆ ಅಂತ ಅಂದ್ಬಿಟ್ಟು ಎಲ್ಲ ಮಕ್ಕಳು ತಿಂತಾ ಇರ್ತಾಳಲ್ಲ, ಹಾಗೆ ಅವಳು ತಿನ್ಕೊಬರ್ತಾಳೆ ಅಂತ ಹಾಕಿ ಕಳಿಸ್ತಾ ಇದ್ದೀನಿ. ನೋಡಬೇಕು ಅದೇನು ತಿಂತಾಳೋ ತಿನ್ನಲ್ವೋ ಗೊತ್ತಿಲ್ಲ ಇವತ್ತು. ಮತ್ತು ಅದನ್ನು ಬಾಕ್ಸಿಗೆ ಸಪ್ರೇಟಾಗಿ ಇಟ್ಬಿಟ್ಟು ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವಳಿಗೆ ರೆಡಿ ಮಾಡೋ ಸಿಕ್ಕಾಪಡೆ ಕಷ್ಟ ನನಗೆ. ಇವಳು ರೆಡಿ ಮಾಡಿದ್ರೆ ಅವಳಿಗೆ ಮಾಡ್ತಾಳೆ, ಅವಳಿಗೆ ಮಾಡಿದ್ರೆ ಇವಳು. ಹಾಗೋ ಹೀಗೋ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ಇವತ್ತು ಅಡುಗೆ ಮಧ್ಯಾಹ್ನಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ನಾನು ಇವಾಗ ಡಿಟಾಕ್ಸ್ ಡ್ರಿಂಕ್ ಕುಡಿಯೋಣ ಅಂತ ಅಡುಗೆ ಮನೆಗೆ ಹೋದೆ. ಅವಳ ಸ್ಕೂಲಿಗೆ ಬಿಟ್ಟು ಬಂದು ಡಿಟಾಕ್ಸ್ ಹಿಡ್ಕೊಂಡು ಕುಡಿತಾ ಇದ್ದೀನಿ. ಹುಳ್ಳಿಕಾಳು ಎತ್ಕೊಂಡೆ. ಆ ಹುಳ್ಳಿಕಾಳಲ್ಲಿ ಕಲ್ಲಲ್ಲಿ ಹುಳಿಕಾಳು ಐತೋ ಹುಳ್ಳಿಕಾಳಲ್ಲಿ ಕಲ್ಲೈತೋ ನನಗೆ ಗೊತ್ತಿಲ್ಲ. Emotional damn it. ಸರಿ ಅಂತ ಅದನ್ನು ಕ್ಲೀನ್ ಮಾಡಿಬಿಟ್ಟು ಮಸಾಲ ರುಬ್ಕೊತಾ ಇದ್ದೀನಿ ಹುಳಿಗೆ. ಹಾಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈ ಹುಳ್ಳಿಕಾಳು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಂಗೆ ಸಾಕಾಯಿತು. ಕರೆಕ್ಟಾಗಿ ಅರ್ಧ ಅವರಿಂದ 3/4 ಅವರ್ ತೊಗೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡೋಕ್ಕೆ. ಅದೇ ಹೇಳಿಲ್ವಾ, ಹುಳ್ಳಿಕಾಳಲ್ಲಿ ಕಲ್ಲೈತೋ ಕಲ್ಲಲ್ಲಿ ಹುಳ್ಳಿಕಾಳು ಐತೋ ಗೊತ್ತಿಲ್ಲ ನನಗೆ. ನಾನು ಎಷ್ಟು ಎತ್ಕೊಂಡಿದ್ದೆ ಸ್ವಲ್ಪ ಹುಳ್ಳಿಕಾಳು, ಅಷ್ಟಕ್ಕೆ ಒಂದು ಸ್ವಲ್ಪ ಆದಷ್ಟು ಬರೀ ಕಲ್ಲುಗಳೇ ಇತ್ತು. ಸರಿ ಎತ್ಬಿಟ್ಟಿದ್ದೀನಿ ಅಂತ ಮಾಡಿಬಿಟ್ಟು ಅದೇ ಸಾರನ್ನೇ ಮಾಡಿದೆ. ಸರಿ ಅಂತ ಖಾರ ಸ್ವಲ್ಪ ಕಮ್ಮಿ ಇತ್ತು, ಖಾರ ಹಾಕ್ಕೊತಾ ಇದ್ದೀನಿ. ಖಾರ ಹಾಕ್ಕೊಂಡು ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಕುದಿ ಬಂದಾದಮೇಲೆ ನಾನೀಗ ಹುಳ್ಳಿಕಾಳನ್ನ ಹಾಕ್ಕೊತಾ ಇದ್ದೀನಿ. ಸಾರಂತೂ ಹೆಂಗೂ ರೆಡಿ ಆಯಿತು. ಒಂದು ಕಡೆ ಮುದ್ದೆ ಮಾಡಿದೆ. ಇದು ಇವತ್ತು ನಾನು ಬೆಳಗ್ಗೆ ನಾಷ್ಟ ಮಾಡಿದ್ದು. ಮುದ್ದೆ ಮತ್ತು ಸಾರು ಮಾಡ್ಕೊಂಡು ತಿಂದೆ. ಸ್ವಲ್ಪ ಬಟ್ಟೆಗಳಿತ್ತು ಅಂತ, ನನಗೆ ಯಾವುದಿಲ್ಲ ಅಂದರೂ ಬಟ್ಟೆಗಳಂತೂ ಇದ್ದೇ ಇರ್ತದೆ. ಸರಿ ಅಂತ ಬಟ್ಟೆಗಳನ್ನ ಒಗಿತಾ ಇದ್ದೀನಿ. ಮನೆ ಸೀರೆ ಇದನ್ನು ಮರ್ತೋಗ್ಬಿಟ್ಟಿದ್ದೆ, ಅವತ್ತು ಬರ್ಡೇಗೆ ಹಾಕಿದ್ನಲ್ವ ಕೆಳಗಡೆ ಅದನ್ನು. ಸರಿ ಅಂತ ಅಂದ್ಬಿಟ್ಟು ಅದನ್ನು ಇವಾಗ ಎತ್ಕೊಂಡು ವಾಶ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಮೇಲೆ ಬಂದಳು. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.